ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಲಾವಂಚ ಬೇರು ಅಥವಾ ಮಡಿವಾಳ ಬೇರು, ಖಸ್‌ಖಸ್ ಗ್ರಾಸ್ ಅಂತ ಕೂಡ ಹೇಳ್ತಾರೆ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ವೈಜ್ಞಾನಿಕವಾಗಿ ಇದನ್ನ ಕ್ರೈಸೋಪೋಗನ್ ಝೈಜೋನಾಯ್ಡ್ಸ್ ಅನ್ನುವಂತಹ ವೈಜ್ಞಾನಿಕ ಹೆಸರಿದೆ. ಪೋಯೇಸಿ ಅನ್ನುವಂಥ ಒಂದು ಸಸ್ಯ ಕುಟುಂಬಕ್ಕೆ ಸೇರುತ್ತೆ. ಪೋಯೇಸಿ ಅಂತ ಅಂದ್ರೆ ಈ ಅಕ್ಕಿ ಇರ್ಬೋದು, ಇವುಗಳ ಒಂದು ಕುಟುಂಬಕ್ಕೆ ಸೇರುವಂತಹ ಗಿಡ. ಇದರಲ್ಲಿ ನಾವು ಬೇರನ್ನ ಔಷಧಿ ಗುಣಕ್ಕಾಗಿ ಬಳಸ್ಕೊತಾ ಇದ್ದೇವೆ. ಇದರಲ್ಲಿ ಕುಸಿಮೋಲ್ ಅಂಡ್ ವೆಟಿವೆರೋನ್ ಅನ್ನುವಂಥ ಒಂದು ಸಕ್ರಿಯ ಪದಾರ್ಥಗಳಿದೆ. ಉಪಯೋಗಗಳು ಬಂದ್ಬಿಟ್ಟು ಮುಖ್ಯವಾಗಿ ಇದು ರಕ್ತ ಶುದ್ಧಿಗೋಸ್ಕರ ಉಪಯೋಗವನ್ನ ಮಾಡ್ತೀವಿ. ಮತ್ತೆ ರಕ್ತದಿಂದ ಹೆಚ್ಚಿನ ಒಂದು ನೀರಿನ ಅಂಶವನ್ನ ತೆಗೆದುಹಾಕಕ್ಕೆ ಇದು ಸಹಾಯ ಮಾಡುತ್ತೆ. ಹೃದಯದ ಒಂದು ಆರೋಗ್ಯಕ್ಕೆ ಸಹಾಯಕಾರಿಯಾಗಿದೆ. ನಂತರ ಮೂಗಿನಿಂದ ಆಗುವಂತ ರಕ್ತಸ್ರಾವ, ಅತಿಯಾದ ಬೆವರುವಿಕೆಯನ್ನ ನಿಯಂತ್ರಣ ಮಾಡೋದಕ್ಕೂ ಕೂಡ ಇದರ ಬೇರಿನ ಒಂದು ನಾವು ಟೀಯನ್ನ ಕುಡಿಬಹುದು. ಜೊತೆಗೆ ಹೊಟ್ಟೆಯಲ್ಲಿ ಹೆಚ್ಚಿನ ಅಸಿಡಿಟಿ ಆಗುವಂತದ್ದಿರ್ಬೋದು, ಹೊಟ್ಟೆಯ ತೊಂದರೆಗಳ ಒಂದು ನಿರ್ವಹಣೆಗಾಗಿ ಕಸ್ಕಸ್ ಗ್ರಾಸ್ನ ಒಂದು ಬೇರನ್ನ ನಾವು ಉಪಯೋಗವನ್ನ ಮಾಡಬಹುದು. ಜೀರ್ಣಕ್ರಿಯೆಗೆ ಸಹಾಯಕಾರಿಯಾಗಿದೆ. ಅಸ್ತಮ ಇರ್ಬೋದು, ಕೆಮ್ಮು, ಬಿಕ್ಕಳಿಕೆ ಅಂತಹ ಒಂದು ಉಸಿರಾಟದ ಸಮಸ್ಯೆ ಇರ್ಬೋದು, ಇವುಗಳಿಗೆಲ್ಲ ಇದು ಪ್ರಯೋಜನಕಾರಿಯಾಗಿದೆ. ನಂತರ ತಲೆ ತಿರುಗುವಂಥದ್ದು, ಪ್ರಜ್ಞಾಹೀನತೆ ಇರ್ಬೋದು, ಮೆದುಳಿಗೆ ಸಂಬಂಧಿಸಿದಂತಹ ಯಾವುದೇ ಒಂದು ಅಸ್ವಸ್ಥತೆಗಳಿಗೆ ಔಷಧಿಗಳ ಒಂದು ತಯಾರಿಕೆಯಲ್ಲಿ ಇದನ್ನ ಬಳಸ್ತಾರೆ. ಮತ್ತೆ ಕೆಲವೊಮ್ಮೆ ಜ್ವರ ಬಂದಾಗ ಅತಿಯಾದ ಬಾಯಾರಿಕೆ ಆಗುವಂಥದ್ದಿರ್ಬೋದು, ದೇಹದಲ್ಲಿ ಒಂದು ಉಷ್ಣತೆಯನ್ನ ಕಡಿಮೆ ಮಾಡೋದಕ್ಕೂ ಕೂಡ ಇದರ ಒಂದು ಬೇರಿನ ಒಂದು ಟೀಯನ್ನ ಕುಡಿಯೋದ್ರಿಂದ ದೇಹ ತಂಪಾಗ್ತಾ ಹೋಗುತ್ತೆ. ಚರ್ಮದ ಹೊಳಪಿಗಾಗಿ, ಚರ್ಮದ ಆರೋಗ್ಯ ಸುಧಾರಣೆಗಾಗಿ ಕೂಡ ಇದನ್ನ ನಾವು ಬಳಸಬಹುದು. ಮತ್ತೆ ಕ್ಷಯರೋಗದ ಒಂದು ಔಷಧಿಯಲ್ಲೂ ಕೂಡ ಇದನ್ನ ಬಳಸ್ತಾರೆ. ಇನ್ನೊಂದು ಮುಖ್ಯವಾಗಿ ನದಿ ತೀರದಲ್ಲಿ ಇರ್ಬೋದು ಅಥವಾ ಕೆರೆಯ ಒಂದು ಬದುವಿನಲ್ಲಿ ಈ ಗಿಡವನ್ನ ಹಾಕೋದ್ರಿಂದ ಇದು ಸುಮಾರು 8 ಫೀಟ್ನಷ್ಟು ಆಳಕ್ಕೆ ಇದರ ಬೇರು ಹೋಗುತ್ತೆ. ಇದರ ಮುಖಾಂತರ ಒಂದು ಮಣ್ಣಿನ ಒಂದು ಸವಕಳಿಯನ್ನ ತಡೆಯೋದಕ್ಕೂ ಕೂಡ ಇದು ಸಹಾಯಕಾರಿಯಾಗಿದೆ. ಜೊತೆಗೆ ಇದರ ಬೇರಿನಿಂದನೇ ನಾವು ಸಾಕಷ್ಟು ಔಷಧಿ ಗುಣವಿದೆ. ಇದರ ಬೇರಿನಿಂದ ಟೋಪಿಗಳನ್ನ ಕೂಡ ಮಾಡ್ತಾರೆ. ಹೀಗೆ ಈ ಸಾಕಷ್ಟು ಔಷಧಿ ಗುಣ ಇರುವಂತಹ ಲಾವಂಚದ ಕುರಿತು ಮಾಹಿತಿ. ಧನ್ಯವಾದಗಳು.